ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘವ್ ಎಲ್ ಹೋದ? ಹೇ ಅಕ್ಕ, ಸೇಮ್ ಪಿಂಚು. ಹೌದು, ಸೇಮ್ ಪಿಂಚು. ಅಯ್ಯೋ, ಸೇಮ್ ಪಿಂಚ್ ಹೇಳೋದು ಹಂಗಲ್ಲ. ನಮ್ ಫ್ರೆಂಡ್ ಹೇಳ್ಕೊಟ್ಟಿದ್ದಾನೆ ಗೊತ್ತಾ? ಏನ್ ಹೇಳ್ಕೊಟ್ಟಿದ್ದಾನೆ? ಬಾಯ್ಲಿ. ಹಿಂಗೆ ಸೇಮ್ ಪಿಂಚ್ ಹೇಳೋದು ಅರ್ಥ ಆಯ್ತಾ? ಅರ್ಥ ಆಯ್ತು. ಏನು ಏನ್ ಮಾಡ್ತಿದ್ದೀರಾ ಇಬ್ರು? ಅದು ಸೇಮ್ ಪಿಂಚ್ ಇತ್ತಲ್ಲ, ಅದಕ್ಕೆ. ಸೇಮ್ ಪಿಂಚ? ಏನ್ ಮಾಡ್ತಿದ್ದೀರಾ ಸೇಮ್ ಪಿಂಚ್ಗೆ? ಈಗ ತೋರಿಸ್ತೀನಿ. ಅಕ್ಕ ಬಾಕ ಇಲ್ಲಿ, ಇನ್ನೊಂದ್ಸಲ ತೋರ್ಸೋಣ. ಈಗ ಮಾಡ್ಬೇಕು. ಓಕೆ, ರೆಡಿನಾ? ಹೊರಡೋಣವಾ? ನೀವಿಬ್ರು ಸೇಮ್ ಪಿಂಚು. ಅದಕ್ಕೆ ನಾವ್ ಏನಪ್ಪ ಮಾಡಕ್ಕಾಗತ್ತೀಗ? ಹೌದು, ಸೇಮ್ ಕಲರೇ. ಏನೀಗ? ಆದ್ರೆ ನಾವು ಮಾರುದ್ವಲ್ಲ, ಅದೇ ತರ ಮಾಡಿ. ಏನ್ ಮಾಡ್ಬೇಕು ರಾಘವ್? ಇರಿ, ಇನ್ನೊಂದ್ಸತಿ ಮಾಡಿ ತೋರಿಸ್ತೀನಿ. ಅಕ್ಕ ಬಾರಕ್ಕ, ಇನ್ನೊಂದ್ಸತಿ ತೋರ್ಸೋಣ. ಅಪ್ಪ ಮಾಡಿ. ಏಯ್, ಹಿಂಗ್ ನಾವ್ ಹೆಂಗ್ ಮಾಡಕ್ಕಾಗತ್ತೆ? ಮಾರಪ್ಪ. ರಾಘವ್, ಹಾಗೆಲ್ಲ ಮಾಡಕ್ಕಾಗತ್ತ ರಾಘವ್? ಹಾಗ್ ಮಾಡ್ಬಾರ್ದು ರಾಘವ್, ಪ್ಲೀಸ್. ಯಾಕಾಗಲ್ಲ? ಸೇಮ್ ಪಿಂಚ್ ಇದ್ರೆ ಹಿಂಗ್ ಮಾಡಕ್ ಆಗಲ್ಲ ಕಣಪ್ಪ. ನೋಡು, ಅವ್ರಿಗೆ ಮುಜುಗರ ಆಗತ್ತೆ, ನನಗೂ ಮುಜುಗರ ಆಗತ್ತೆ. ಅಯ್ಯ ಮಾಡಿ ಅಪ್ಪ. ರಾಘವ್, ನೀವು ಮಾಡಿಲ್ಲ ಅಂದ್ರೆ ನಾನು ಅಳ್ತೀನಿ ಅಷ್ಟೇ. ಏ ಸರಿ ಸರಿ. ಸುಶಾಂತ್ ಅವ್ರೆ, ನೀವು ಮಾಡಿಲ್ಲ ಅಂದ್ರೆ ನಾನು ಅಳ್ತೀನಿ ಅಷ್ಟೇ. ಏ ಸರಿ ಸರಿ. ಸುಶಾಂತ್ ಅವ್ರೆ, ಇದೇನು ಇಷ್ಟು ನಿಧಾನಕ್ಕೆ ಟಿಕ್ಕಿ ಹೊರಿತಾ ಇದ್ದೀರಾ? ಸ್ವಲ್ಪ ಜೋರಾಗಿ ಹೊರೀರಿ, ಸ್ಟೈಲ್ ಆಗಿ ಹೊರೀರಿ. ಓಕೆ. ಶೋಲ್ಡರ್ ಮೇಲೆ ಕೈ ಹಾಕಿ. ಅಜ್ಞಾನ್ ಮಾಡ್ಕೊತಾರೆ. ಏ ರಾಘವ್, ಹಾಗೆಲ್ಲ ಮಾತಾಡ್ಬಾರ್ದು ನೀನು. ಈಗ ಮಾಡ್ಕೊತೀರಾ ಇಲ್ವಾ? ಅದೆಲ್ಲ ಆಗಲ್ಲ. ಹಂಗಾದ್ರೆ ನಾನು ಅರ್ತೀನಿ. ಸರಿ ಸರಿ, ಒಂದ್ ನಿಮಿಷ, ಅಳ್ಬಿಡ. ಹಂಗಾದ್ರೆ ಹಗ್ ಮಾಡಿ. ಸರಿ, ಮಾಡ್ತೀವಿ. ಸಾರಿ. ಓಕೆ. ಐ ಸೂಪರ್. ಹೋಗೋಣ, ಟೈಮ್ ಆಯ್ತು ಶಾಪಿಂಗ್ಗೆ. ಬನ್ನಿ ಬನ್ನಿ. ನೀನು ಶಾಂತಿ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡು ಬೇಜಾನ್ ನಾಟಕ ಮಾಡ್ತಿದ್ಯಾ?
ನೀನೇ ನಾಟಕ ಮಾಡೋದು. ಹೊರಗಡೆ ಹೋಗ್ತಾ ಇದ್ದೀರಾ ನೀವಿಬ್ರು? ಸರಿಯಾಗಿ 20 ನಿಮಿಷಕ್ಕೆ ನೀವು ಮನೇಲಿ ಇರ್ತೀರ. ಇರೋ ಹಾಗೆ ನಾನು ಮಾಡ್ತೇನೆ. ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಂತ್ರನೇ ಅಲ್ಲ. ಚಂದ್ರು, ಅದೇನೋ ಒಂಚೂರು ನೋಡ್ಬಿಡ. ಹಾ, ಲೋ ವಿಕಾಸ, ಇಲ್ಲೇನ್ ಮಾಡ್ತಿದ್ಯೋ? ಊಟ ಟೈಮ್ಗೆ ಊಟನೇ ಮಾಡಿಲ್ವಂತೆ. ಅಣ್ಣ, ಯಾಕೋ ಊಟ ಮಾಡಕ್ ಮನ್ಸಿಲ್ಲ ಅಣ್ಣ. ಅಲ್ಲ, ನಿನ್ ಹೆಂಡ್ತಿಗೆ ಮೆಸೇಜ್ ಕಳ್ಸಿದ್ಯಲ್ಲ, ಉತ್ತರ ಬಂತಾ ಇಲ್ವಾ? ಅವಳ ಜೊತೆ ಮಾತಾಡ್ದೇನಪ್ಪ? ಮಾತಾಡಿದ್ರೆ ಫೋನ್ ಕೊಡು. ಇಲ್ಲ ಅಣ್ಣ, ಇದುವರೆಗೂ ಯಾವ ಫೋನು ಬಂದಿಲ್ಲ. ನಾನು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಸರಿ ಕಣೋ, ನೀನ್ ಕಳ್ಸಿರೋ ಮೆಸೇಜ್ ಆದ್ರೂ ನೋಡಿದಾಳ? ಆ ಮೆಸೇಜ್ ಅಲ್ಲಿ ಬ್ಲೂ ಟಿಕ್ ಬರುತ್ತೆ. ಫೋನ್ ಎಲ್ಲಿಟ್ಟಿದ್ಯಾ? ಅದು ನಾನು ಸರಿ ಸರಿ ಬಿಡು. ಏನ್ ಮಾಡೋದು? ನಿನ್ ಹಣೆಲ್ ಬರ್ದಿರೋದೇ ಅಷ್ಟೇ ಅನ್ಸುತ್ತೆ. ಹೌದಣ್ಣ, ನಾನು ಹಣೆಯಲ್ಲಿ ಬರ್ದಿರೋದೇ ಅಷ್ಟು. ಅದಕ್ಕೆ ಅವಳ ಜೊತೆ ಮಾತಾಡೋಕ್ಕೂ ಆಗ್ತಿಲ್ಲ. ನಾನು ಕಳ್ಸಿರೋ ಮೆಸೇಜ್ ಕೂಡ ಅವಳು ನೋಡ್ತಿಲ್ಲ. ಅದಲ್ಲ ಕಣೋ, ನೀನ್ ಇಷ್ಟೊಂದು ನೊಂದ್ಕೊಂಡ್ರೆ ಹೇಗೋ? ಈ ಕಾಲದಲ್ಲಿ ಮೆಸೇಜ್ ಎಲ್ಲ ತುಂಬಾ ಬೇಗ ಯಾರು ನೋಡಲ್ಲ ಕಣಪ್ಪ. ನೋಡಿದ್ರೆ ತುಂಬಾ ಬೇಗ ನೋಡ್ಬಿಡ್ತಾರೆ, ಇಲ್ವಾ? ನೋಡೋದೇ ಇಲ್ಲ. ಅಂಥದ್ರಲ್ಲಿ ನೀನ್ ಕಳ್ಸಿರೋ ಮೆಸೇಜ್ ನೋಡಿಲ್ಲ ಅಂದ್ರೆ ಯಾಕೋ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ನೀನ್ ಹೇಳ್ದಂಗೆ ನಿನ್ ಹೆಂಡ್ತಿಗೆ ನಿನ್ನ ತಂದೆ ತಾಯಿ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ನಿನ್ಮೇಲೆ ಇಲ್ವಲ್ಲೋ? ಗಂಡಸ್ರು ನಾವು ಯಾವಾಗ್ಲೂ ಹಿಂದೆ ಮುಂದೆ ಯೋಚನೆ ಮಾಡದೆ ತಪ್ಪು ಮಾಡ್ಬಿಡ್ತೀವಿ. ಹೆಂಡ್ತಿ ಆದವಳು ಅದನ್ನ ವಾಪಸ್ ಕೊಟ್ಟು ನಮಗ್ ಬುದ್ಧಿ ಕಲಿಸ್ತಾಳ್ ನೋಡು, ಅವಾಗ ನಾವು ಬುದ್ಧಿ ಕಲಿತೀವಲ್ಲ,